ಮಾಧ್ಯಮದವರು ಮತ್ತು ನಾವು ಡಿ ದರ್ಜೆಗೆ ಬಡ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಗಸ್ಟ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮ ಸಹಾಯಕರು ಶಾಂತಿಯುತ ಮುಷ್ಕರ ನಡೆಸಲಿದ್ದಾರೆ ಎಂದು ಬೆಂಗಳೂರು ವಿಭಾಗ ಮಟ್ಟದ ಕಾರ್ಯದರ್ಶಿ ರಮೇಶ್ ಹಣಗೆರೆ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 10,450 ಗ್ರಾಮ ಸಹಾಯಕರು 1978ರಿಂದಲೂ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಿ ಗ್ರೂಪ್ಗೆ ಬಡ್ತಿ ನೀಡುವ ಕುರಿತು ಕಳೆದ ವರ್ಷ ಸೆಪ್ಟೆಂಬರ್ 25ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಾಸಿಕ 27,000 ರೂಪಾಯಿ ವೇತನ ನೀಡುವ ಬಗ್ಗೆ ಚರ್ಚೆಯಾಗಿತ್ತು. ಆದರೆ ಇಲ್ಲಿಯವರೆಗೂ ಆದೇಶ ಹೊರಡಿಸಿಲ್ಲ ಎಂದರು. ಸಂಘದ ರಾಜ್ಯಾಧ್ಯಕ್ಷ ಪ್ರತಾಪ್ ಮದಕರಿ ಅವರ ನೇತೃತ್ವದಲ್ಲಿ ಆಗಸ್ಟ್ 24ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಶಾಂತಿಯುತ ಮುಷ್ಕರ ನಡೆಯಲಿದೆ. ಈ ಮುಷ್ಕರದಲ್ಲಿ ರಾಜ್ಯದ ಗ್ರಾಮ ಸಹಾಯಕರು ಭಾಗವಹಿಸಲಿದ್ದಾರೆ ಎಂದರು. ಸೇವಾ ಭದ್ರತೆಯೊಂದಿಗೆ ಡಿ ದರ್ಜೆಗೆ ಖಾಯಂಗೊಳಿಸಬೇಕು, ಕರ್ತವ್ಯದ ವೇಳೆ ಅಥವಾ ನಿವೃತ್ತಿ ನಂತರ ಮೃತಪಟ್ಟವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಮಹಾಪೋಷಕ ಮಂಜಪ್ಪ ಕೊಳಗಿ ಮಾತನಾಡಿ, 48 ವರ್ಷಗಳಿಂದ ಗ್ರಾಮ ಸಹಾಯಕರು ಸೇವೆ ಸಲ್ಲಿಸುತ್ತಿದ್ದರೂ ಇನ್ನೂ ಸೇವಾ ಭದ್ರತೆ ಇಲ್ಲ. ನಮ್ಮಿಂದ ಎಲ್ಲಾ ರೀತಿಯ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರೂ ಕೂಡ ಸರ್ಕಾರ ನಮ್ಮನ್ನು ಕಡೆಗಣಿಸುತ್ತಿದೆ. ಹಲವು ಬಾರಿ ಹೋರಾಟ ಮಾಡಿದ್ದರೂ ಕೂಡ ತಮ್ಮ ಬೇಡಿಕೆ ಈಡೇರಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಣ್ಣ ಬ್ರೇಕ್ ನಂತರ ರಮೇಶ್ ಹಣಗೆರೆ ಏನು ಹೇಳಿದ್ರು ಕೇಳೋಣ ಬನ್ನಿ. ನಿಮ್ಮ ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟಲ್ಲಿ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು
ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಸುಮಾರು 48 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾರಂತ ಕಂದಾಯ ಇಲಾಖೆಯ ಪ್ರಮುಖ ಪಿಲ್ಲರ್ ಅಂತ ಹೇಳ್ಬೋದು ಸರ್. ಸರ್ಕಾರದಲ್ಲಿ ಯಾವುದೇ ಅನುಷ್ಠಾನಗಳನ್ನು ತಂದರೂ ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಸರ್ಕಾರ ಮತ್ತು ಗ್ರಾಮ ಮಟ್ಟದಲ್ಲಿ ತಳಮಟ್ಟದಲ್ಲಿ ಜನರನ್ನು ತಲುಪುವಂಥ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥವರು ಗ್ರಾಮ ಸಹಾಯಕರು ಸರ್. ಬರುವ 24ನೇ ತಾರೀಕು ಸೋಮವಾರ ಬೆಂಗಳೂರಿನಲ್ಲಿ ನಾವು ಶಾಂತಿಯುತವಾದ ಒಂದು ಮುಷ್ಕರವನ್ನು ಕರೆದುಕೊಂಡಿದ್ದೀವಿ ಸರ್. ಈ ಒಂದು ಶಾಂತಿಯುತ ಮುಷ್ಕರದಲ್ಲಿ ನಾವು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ಸೇವೆ ಸಲ್ಲಿಸಿದ ನಾವುಗಳು ಕರ್ನಾಟಕ ಸರ್ಕಾರವನ್ನು ಗಮನ ಸೆಳೆಯುತ್ತಾ ಇದು ಪ್ರತಿಭಟನೆ ಅಲ್ಲ ಸರ್. ನಾವು ಶಾಂತಿಯುತವಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಮೂಲವಾಗಿ 48 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಅಂದಿನಿಂದ ಇಂದಿನವರೆಗೂ ಕೂಡ ನಮಗೆ ಸೇವಾ ಭದ್ರತೆಯನ್ನು ಸಿಕ್ಕಿರುವುದಿಲ್ಲ. ಕನಿಷ್ಠ ವೇತನ ಆಗಲಿ ಮತ್ತು ನಮ್ಮ ಮೂಲ ಬೇಡಿಕೆಯಿಂದ ಡಿ ದರ್ಜೆ ಏನು ಬೇಡಿಕೆ ಇಟ್ಕೊಂಡು ಹೋರಾಟಕ್ಕೆ ಇಳಿದಿದ್ವಿ ಅದು ಕೂಡ ನಮ್ಮ ಬೇಡಿಕೆ ಆಗಿರುತ್ತೆ. ಈ ಉದ್ದೇಶದಿಂದ ನಾವು ಈ ದಿನ ಸುದ್ದಿಗೋಷ್ಠಿಯನ್ನು ಸೇರ್ಕೊಂಡಿದ್ದೀವಿ ಸರ್. ಇದರ ಮುಂದುವರಿದು ಹೆಚ್ಚಿನ ವಿಷಯವನ್ನ ಕ್ಷಮೆಯಲ್ಲಿ ಈ ಮಾಧ್ಯಮಗಳ ಮುಖಾಂತರ ಮತ್ತು ಪತ್ರಿಕಾ ಮಿತ್ರರ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್. ಕರ್ನಾಟಕದ ರಾಜ್ಯದ 31 ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೆಲಸ ನಿರ್ವಹಿಸತಕ್ಕಂಥ 10,450 ಜನ ಗ್ರಾಮ ಸಹಾಯಕರು ಏನಿದೆ ಈ ಒಂದು ಮುಷ್ಕರಕ್ಕೆ 24ನೇ ತಾರೀಕು ನಡೆಯುವಂಥ ಮುಷ್ಕರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಂದ ನಾನು ಮೊದಲೇ ಹೇಳ್ಬೇಕಾಗಿದೆ, ಕ್ಷಮೆ ಇರಲಿ. ಈ ಒಂದು ಸುದ್ದಿಗೋಷ್ಠಿಯನ್ನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಪ್ರತಾಪ್ ಮದಕರಿ ಅವರು, ಸಾಮಾಜಿಕ ಹೋರಾಟಗಾರರು ಮತ್ತು ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರತಾಪ್ ಮದಕರಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ. ಈ ಒಂದು ಪ್ರತಾಪ್ ಮದಕರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮುಷ್ಕರಕ್ಕೆ ರಾಜ್ಯದ ಎಲ್ಲ ಗ್ರಾಮ ಸಹಾಯಕರು ಬರಬೇಕು ಮತ್ತು ಮಾಧ್ಯಮ ಮತ್ತು ಪತ್ರಿಕಾ ಮುಖಾಂತರ ನಾವು ಇಷ್ಟೇ ಕೇಳ್ಕೊಳ್ತಾ ಇದೀವಿ ಸರ್. ನಮ್ಮ ಒಂದು ಈ ಮುಷ್ಕರ ಶಾಂತಿಯುತ ಮುಷ್ಕರಕ್ಕೆ ಸರ್ಕಾರದ ಒಂದು ಗಮನ ಸೆಳೆಯುವುದರ ಮುಖಾಂತರ ನಮ್ಮ ಆದರಣೀಯರು, ಶೋಷಿತ ವರ್ಗದ ನಾಯಕರು, ದಲಿತ ಸಮಾಜದ ನಾಯಕರು, ಮೇರು ನಾಯಕರಾದಂಥ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ನಮ್ಮ ಕಂದಾಯ ಸಚಿವರಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು, ಬಹುಶಃ ನಾವು ಇವತ್ತಿನವರೆಗೂ ನಮಗೇನು ಸೇವಾ ಭದ್ರತೆ ಸಿಕ್ಕಿಲ್ಲ. ಶೋಷಿತ ವರ್ಗದವರನ್ನ ತಳಮಟ್ಟ ಸಮುದಾಯವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಇವತ್ತೇನು ನಾಯಕರಾಗಿದ್ದಾರೆ ಶ್ರೀಯುತ ಗೌರವಿತ ಸಚಿವರು, ನಮ್ಮ ಒಂದು ಈ ಮುಷ್ಕರಕ್ಕೆ ಏನು ಹಮ್ಮಿಕೊಳ್ತಿದ್ವಿ ನಾವು, ನಾನು ಆಗ್ಲೇ ಹೇಳಿದ್ದೀನಿ ಸರ್, ಇದು ಯಾವುದೇ ಪ್ರತಿಭಟನೆ ಆಗಿ ಅಂತಲ್ಲ, ನಮ್ಮ ನೋವು, ನಮ್ಮ ಸೇವೆಗೆ ಗುರುತಿಸಿ ನಮ್ಮನ್ನ ಒಂದು ಡಿ ದರ್ಜೆ ಮತ್ತು ಸೇವಾ ಭದ್ರತೆಯನ್ನು ಪಡ್ಕೊಳ್ಳೋ ದೃಷ್ಟಿಯಲ್ಲಿ ನಾವು ಈ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಒಂದಿಷ್ಟು ಬೇಡಿಕೆಗಳನ್ನ, ನಾವು ಪ್ರಮುಖ ಬೇಡಿಕೆಗಳನ್ನ ಒಂದು 10 ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ಸರ್. ಗ್ರೂಪ್ ಬಹುಮುಖ್ಯವಾಗಿ ನಾವು ಗ್ರೂಪ್ ಡಿ ದರ್ಜೆ ಅಥವಾ ಕನಿಷ್ಠ ವೇತನ ಸರ್ 25/9/2025 ಸಚಿವ ಸಂಪುಟದಲ್ಲಿ ಪ್ರಕರಣ ಸಂಖ್ಯೆ 820/27 ನಿಮ್ಮ ಕೈಯಲ್ಲಿ ನಾವು ಪ್ರಿಂಟ್ ಕೊಟ್ಟಿದ್ದೀವಿ ಸರ್. ಡಿ ಗ್ರೂಪ್ ಮತ್ತು ಏನು ಇವತ್ತು ರಾಜ್ಯಾದ್ಯಂತ ಗ್ರಾಮ ಸಹಾಯಕರಲ್ಲಿ ಕೆಲಸ ಮಾಡ್ತಾ ಇದ್ರಿ, ನಮ್ಮ ಮುಖ್ಯ ಕಾನ್ಸೆಪ್ಟು ಒಂದು ಡಿ ದರ್ಜೆ ಬೇಡಿಕೆ ಮತ್ತು
ಇವತ್ತೇನು ನಾವು ಸೇವಾ ಭದ್ರತೆ ಇಲ್ಲದೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ, ಕೇವಲ 100 ರೂಪಾಯಿಗಳಿಂದ ಕೆಲಸಕ್ಕೆ ಸೇವೆಗೆ ಸೇರಿ ಇವತ್ತು ಸಾಕಷ್ಟು ಜನ ನಿವೃತ್ತ ಹೊಂದ್ತಾ ಇದ್ದಾರೆ. ಆ ನಿವೃತ್ತಿ ಹೊಂದಿರುವಂತಹ ಗ್ರಾಮ ಸಹಾಯಕರಿಗೆ ಗೌರವಯುತ ನಿವೃತ್ತಿ ಮತ್ತು ಏನು ನಮ್ಮ ಬೇಡಿಕೆಯಾಗಿದೆ 10 ಲಕ್ಷ ಇಡಿಗಂಟನ್ನ ನೀಡಬೇಕು ಅಂತ ಹೇಳಿ ಇದು ಪ್ರಮುಖ ಬೇಡಿಕೆ ಆಗಿದೆ ಸರ್. ಮತ್ತು ಶಾಶ್ವತ ಗ್ರಾಮ ಸಹಾಯಕರಿಗೆ ಶಾಶ್ವತ ಸೇವಾ ಭದ್ರತೆ ಇದು ಬಹಳ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ತಮ್ಮ ಸುದ್ದಿಗೋಷ್ಠಿ, ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇನ್ನೊಮ್ಮೆ ರಾಜ್ಯದ ಸಹಜ ಸಂಘದ ನಾಯಕರುಗಳು, ವಿಭಾಗ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು 10,450 ಜನ ಗ್ರಾಮ ಸಹಾಯಕರು ಕೂಡ ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿ ನಮ್ಮ ಹೋರಾಟದ ಏನು ನಮ್ಮ ಬೇಡಿಕೆ ಲೀಡರ್ಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಕಟ್ಟಲಿಕ್ಕೆ ತಾವೆಲ್ಲ ಬರಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸರ್. ಇದನ್ನ ಪತ್ರಿಕಾ ಮಾಧ್ಯಮದವರು ಕೂಡ, ಸಮೂಹ ಮಾಧ್ಯಮದವರು ಕೂಡ ನಮಗೆ ಹೆಚ್ಚಿನ ಸಹಕಾರ ನೀಡಿ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ತಮ್ಮ ಪಾತ್ರ ಕೂಡ ಬಹಳ ಮುಖ್ಯ ಅಂತ ಹೇಳ್ತಿ ತಮ್ಮೆಲ್ಲರಿಗೂ